ತೋರಿಸ್ಕೊಂಡ್ಬಿಡ್ತೇನೆ ನೋಡಿರಿ ನಿಮಗೆ. ನಾನು ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡೇನಿ ನೋಡಿರಿ, ದೊಡ್ಡ ಬೌಲ್ಲೆ. ಆಮ್ಯಾಗ ಅಳತಿ ಮಾಡಿ ಹಾಕೋಣ ಅಂತ. ಮತ್ತು ಅವಲಕ್ಕಿನ ಒಂದು ಸ್ವಲ್ಪ ಹುರಿದು ತೊಗೊಂಡೇನಿ. ಆಮೇಲೆ ಪುಟಾಣಿ, ಬೆಳ್ಳುಳ್ಳಿ ಮತ್ತು ಹಸೆ ಮೆಣ್ಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪು ಸ್ವಲ್ಪ, ಆಮೇಲೆ ಉಪ್ಪು, ಹಿಂಗೆ ಮತ್ತು ಅಜ್ವಾನ ಮತ್ತು ಕರಿ ಎಳ್ಳು. ಇದಿಷ್ಟು ನಮ್ಗೆ ಚಕ್ಲಿಗೆ ಬೇಕಾಗ್ತೈತೆ ರೀ. ಈಗ ಫಸ್ಟ್ ಏನು ಮಾಡ್ಕೊಂಬಿಡೋಣ ಅಂದ್ರೆ ಇದು ಅವಲಕ್ಕಿನ ಪುಟಾಣಿನ ಮಿಕ್ಸಿ ಮಾಡ್ಕೊಂಬಿಡೋಣ್ರಿ. ಅವಲಕ್ಕಿ ಏನಿಲ್ಲ ರೀ, ಸ್ವಲ್ಪ ಹೌದಲ್ಲನಷ್ಟು ಹಿಂಗೆ ಬಿಸಿ ಮಾಡ್ಕೋಬೇಕ್ರಿ. ಪುಟಾಣಿ ಹಾಕಿ ನೋಡಿರಿ, ಒಂದು ಬೌಲ್ ಪುಟಾಣಿ ಹಾಕೇನಿ ನಾನು, ಒಂದು ಬೌಲ್ ಅವಲಕ್ಕಿ ಹಾಕೀನಿ. ಇದನ್ನೀಗ ಪೂರ ಪೌಡ್ರ್ ಗತೆ ಮಾಡ್ಕೊಂಬಂದ್ಬಿಡೋಣ. ಈಗ ಇದನ್ನು ನೋಡಿರಿ ಇಷ್ಟು ಪೌಡ್ರ್ ಆಗೈತಿ. ಇದನ್ನು ಸಾಣಿಸ್ಕೊಂಬಿಡೋಣ್ರಿ. ಹಂಗೆ ಡೈರೆಕ್ಟ್ ಹಾಕಬಾರ್ದ್ರಿ, ನುಚ್ಚು ಇರ್ತೈತಲ್ಲ ಅದನ್ನು ತಕ್ಕೊಬೇಕು ನಾವು ಯಾವಾಗಲೂ. ಹಂಗಾಗಿ ಸಾಣಿಸ್ಕೊಂಬಿಡ್ತೇನೆ ನೋಡಿರಿ ಇದನ್ನು. ಅದು ಅವಲಕ್ಕಿ ಇರ್ತೈತಲ್ರಿ, ಹಾಗಾಗಿ ಜಲ್ದಿ ಪೂರ ಇಷ್ಟು ಸಣ್ಣ ಆಗೋಂಗಿಲ್ಲ. ಮತ್ತು ಅದಕ್ಕಾಗಿ ಸಾಣಿಸ್ಕೊಂಬಿಡೋಣ. ಇದನ್ನು ಆಮೇಲೆ ಗ್ಲಾಸ್ಲಿ ಅಳತಿ ಮಾಡಿ ಹಾಕೋತೀನಿ. ಈಗ ನಾನು ಪಾಲಕ್ ಸೊಪ್ಪು ಮಸಾಲೆ ಹಾಕೊಂಬಂದ್ಬಿಡೋಣ್ರಿ. ಫಸ್ಟಿಗೆ ಪಾಲಕ್ ಸೊಪ್ಪು ಕೊಂಡೆ ನೋಡಿರಿ, ಒಂದು 15 ಎಲೆ ಇರ್ಬೇಕು ನೋಡಿರಿ ಇದು ಪಾಲಕ್ ಸೊಪ್ಪು. ಆಮ್ಯಾಗ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ನಿಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ಖಾರ ಹಾಕೋಬೋದ್ರಿ. ಈಗ ಇದನ್ನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಂದ್ಬಿಡೋಣ್ರಿ. ಭಾಳ ನೀರು ಹಾಕಬೇಡ್ರಿ, ಆಮೇಲೆ ನೋಡ್ಕೊಂಡು ಹಾಕೋಬರ್ತೈತಿ ನೀರು. ಅದಕ್ಕೆ ರುಬ್ಬಕ್ಕೆ ಎಷ್ಟು ಬೇಕಲ್ಲ ನೀರು ಅಷ್ಟು ಹಾಕೋರಿ, ಸಾಕು ನಮಗಿಷ್ಟು ನೋಡಿರಿ. ಇಷ್ಟು ನಾನು ಹಾಕೊಂಡಿಲ್ಲ, ಅಷ್ಟು ಆದ್ರೆ ಸಾಕು. ಈಗ ಚಕ್ಲಿ ಮಾಡೋಕೆ ಹಿಟ್ಟು ಅಳತಿ ಮಾಡ್ಕೊಂಡು ಹಾಕೊಂಬಿಡೋಣ್ರಿ. ಈಗ ಆಗಲೇ ನಾವು ಅವಲಕ್ಕಿ ಮತ್ತು ಪುಟಾಣಿ ಮಿಕ್ಸಿ ಮಾಡಿ ಇಟ್ಟಿದ್ವಲ್ಲ ಅದು ನೋಡಿರಿ 1 ಗ್ಲಾಸ್ ಆಗೈತೆ. ಅದು 2 ಕೂಡಿ ಅವಲಕ್ಕಿ ಅರ್ಧ ಗ್ಲಾಸ್, ಪುಟಾಣಿ ಅರ್ಧ ಗ್ಲಾಸ್ ಆಗೈತಿ. ಅದಕ್ಕೆ ನಾವು 2 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕ್ಕೋತೀವಿ. ಆಮೇಲೆ ಇನ್ನೊಂದು ಅರ್ಧ ಗ್ಲಾಸ್ ನೋಡಿ ಹಾಕೋಣ ಅಂತ್ರಿ ಬೇಕಂದ್ರೆ. ಈಗ 2 ಗ್ಲಾಸ್ ಹಾಕೊಂಡೆ ನೋಡ್ರಿ ಅಕ್ಕಿ ಹಿಟ್ಟು ನಾನು. ಈಗ ಆಗಲೇ ತೋರಿಸಿದ್ನಲ್ರಿ, ಕರಿ ಎಳ್ಳು, ಉಪ್ಪು ಮತ್ತು ಅಜ್ವಾನ, ಇನ್ನು ಸ್ವಲ್ಪ ಹಿಂಗೆ ಇದನ್ನಿಷ್ಟು ಹಾಕೊಂಬಿಟ್ಟೆ. ಈಗೆಲ್ಲ ಕೂಡ ಅದನ್ನು ಕೈ ಆಡ್ಸ್ಕೊಂಬಿಡ್ರಿ ಹಿಟ್ಟನ್ನು. ಅಕ್ಕಿ ಹಿಟ್ಟು, ಪುಟಾಣಿ ಹಿಟ್ಟು ಮತ್ತು ಉಪ್ಪು, ಎಳ್ಳು, ಕರಿ ಎಳ್ಳು ಎಲ್ಲ ಪೂರ ಕೂಡ್ಕೋಬೇಕ್ರಿ. ಅದು 1 ಗ್ಲಾಸ್ ಪುಟಾಣಿ ಅವಲಕ್ಕಿ ಹಾಕಿದ್ದೀರಿ ನಾನು. ಆಮೇಲೆ 2.5 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕೊಂಡೆ ನೋಡ್ರಿ ನಾನು. ಎಷ್ಟು ಪಳ್ಳಾಗ್ತಾವ್ರಿ ಬಾಯೊಳಗೆ, ಮತ್ತು ಬಾಯೊಳಗೆ ಇಟ್ಟರೆ ಅಷ್ಟು ಕುರುಮ್ ಅಂತಾವೆ ನೋಡ್ರಿ. ಈಗ ನಾವು ಎಣ್ಣೆ ನೋಡ್ಕೊಂಡು ಹಾಕೋಬೇಕ್ರಿ. ನೋಡ್ರಿ ಈಗ 1 ಸ್ಪೂನ್ ಹಾಕೊಂಡೇನಿ ನಾನು. ಸಾರಿಂದ ಚಮಚ ಇರ್ತೈತಲ್ರಿ, ಅದರಲ್ಲೇ 1 ಚಮಚ ಹಾಕೊಂಡೇನಿ. ನಮ್ಗೆ ಅಷ್ಟು ಕರೆಕ್ಟ್ ಆಗಿಬಿಡ್ತೈತಿ. ನೀವು ನೋಡ್ಕೊಂಡು ಹಾಕೋಬೋದು. ನೀವು ಚಕ್ಲಿ ಎಷ್ಟು ಮಾಡ್ತಿರಲ್ಲ ಅಷ್ಟ್ರ ಮ್ಯಾಗ. ನಮ್ಗೆ ಹಂಗೆ ಇದಕ್ಕೆ ಪೂರ ಎಲ್ಲ ಎಣ್ಣೆ ಒಳಗೆ ಹಿಟ್ಟು ಕೈಯಾಡಿಸಿ ಕೂಡ ಈ ಥರ ಉಂಡೆ ಆಗ್ಬೇಕು ನೋಡ್ರಿ. ಅದು ಹಿಟ್ಟು ನೋಡ್ರಿ ನಾ ಮಾಡತ್ತೇನಲ್ಲ ಈ ಥರ ಆಗ್ಬೇಕ್ರಿ. ಅದು ನೀವು ಎಷ್ಟರ ಹಿಟ್ಟು ತೊಗೋರಿ, ಎಷ್ಟರ ಎಣ್ಣೆ ಹಾಕೋರಿ. ಆಮೇಲೆ ನಾನು ಪಾಲಕ್ ಸೊಪ್ಪು ರುಬ್ಬಿ ಇಟ್ಕೊಂಡಿದ್ನಲ್ರಿ, ಅದನ್ನು ಹಾಕೋತೇನೆ ನೋಡ್ರಿ. ಇಷ್ಟು ರುಬ್ಬಿದ್ದಿರ್ತದಲ್ರಿ ಅದಿಷ್ಟು ಹಾಕೋತೀನಿ. ಈಗ ಫಸ್ಟಿಗೆ ಸ್ವಲ್ಪ ಹಾಕ್ಕೊಂಡು ಕೈ ಆಡಿಸ್ಕೊತೀನಿ. ಆಮೇಲೆ ಇನ್ನೂ ಸ್ವಲ್ಪ ಜಾರ್ನ ಉಳಿದಿದ್ದು ಅದನ್ನ ಇಷ್ಟು ಹಾಕೋತೀನಿ. ನಮಗಿದು ಕರಿದ ಕೂಡ ಈ ಥರ ಗ್ರೀನ್ ಕಲರ್ ಆಗೋದಿಲ್ಲ ರೀ ಚಕ್ಲಿ. ಅದು ಕರಿದ ಕೂಡ ಅದು ಚಕ್ಲಿ ಕಲರ್ನ ಆಗ್ತೈತಿ. ಆದರೆ ಇದು ಟೇಸ್ಟಿಗಷ್ಟೇ ನಾವು ಪಾಲಕ್ ಸೊಪ್ಪು ಹಾಕೋದ್ರಿ. ಭಾರಿ ಟೇಸ್ಟ್ ಆಕ್ಕಾವ್ರಿ ಚಕ್ಲಿ, ಘಮ ಘಮ ಅಂತಾವ್ರಿ. ಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈ ಪಾಲಕ್ ಸೊಪ್ಪು ಹಾಕ್ತೀವಲ್ಲ ಅಷ್ಟು ಟೇಸ್ಟ್ ಆಗ. ಮಕ್ಕಳಂತರೂ ಡಬ್ಬಿ ಖಾಲಿನ ಆಗ್ಬಿಡ್ತದೆ ನೋಡ್ರಿ ಮಾಡಿಟ್ಕೊಳ್ಳೇನ. ಮೊದಲೇ ಚಕ್ಲಿ ಅಂದ್ರೆ ಇಷ್ಟನ, ಅದರೊಳಗೆ ಈ ಥರ ಟೇಸ್ಟಿಯಾಗಿ ಮಾಡಿಬಿಟ್ರೆ ಇನ್ನೂ ಮಾಡೇವೇ ಇಲ್ಲ ಅನ್ನಿಸ್ಬಿಡ್ತೈತೆ ಚಕ್ಲಿನ. ಇದೇ ಥರನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸೇಮ್ ಚಕ್ಲಿ ಹಿಟ್ಟು ನಾದ್ತೀವಲ್ಲ ಸೇಮ್ ಅದೇ ರೀತಿನ ನಾದ್ಕೋರಿ. ಚಕ್ಲಿ ಹಿಟ್ಟು ಹಿಂಗೆ ಈ ಥರ ಭಾಳಷ್ಟು ಅಂಗೈಲೇ ಈ ಥರ ನಾದ್ಬೇಕ್ರಿ. ಅಂದ್ರನ ಚಕ್ಲಿ ಚಲೋ ಆಗ್ತಾವ್ರಿ ಮತ್ತು ಮುರಿಯೋದಿಲ್ಲ ಹಗಲೆ ಮುಗಲಿ ಚಕ್ಲಿ. ಮತ್ತು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಹಾಕೊಂಡು ಮಾತ್ರ ಒತ್ತೋದು ಮಾತ್ರ ಮರಿಬೇಡ್ರಿ. ನೋಡಿರಿ ಇದೇ ಥರ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಇಷ್ಟು ಮೆತ್ತಗೆ ನಾದ್ಕೋರಿ. ನಮ್ಮ ಮನೆಯೊಳಗೆ ಬಾಸಿಂಗ್ ಸೀಸನ್ ಅಲ್ರಿ, ನಾವು ಬಾಸಿಂಗ್ ಮಾಡ್ತೇವೆ ಹೆಣ್ಣಿನ ಗಂಡಿಂದ. ಹಾಗಾಗಿ ಬಾಸಿಂಗ್ ಸೀಸನ್ ಅಲ್ಲ, ಹಂಗೆ ಬಾಸಿಂಗ್ ಮಾಡೋಬೇಕಾರೆ ಈ ಕೈಗೆಲ್ಲ ಬಣ್ಣ ಹತ್ಕೊಂಡ್ಬಿಡ್ತೈತಿ. ಅದ್ರದ್ದು ಬಣ್ಣ ಅದ, ಮತ್ತೇನು ಅನ್ಕೋಬೇಡ್ರಿ. ಅದೇನು ಕೈ ಅದಕ್ಕೂ ಹತ್ತೋದಿಲ್ಲ ರೀ, ಅದು ತೊಳೆದಿರ್ತೇವಲ್ಲ ಹೋಗಿರ್ತೈತಿ. ಅದು ಬಣ್ಣದ ಕಲಿ ಹೋಗೋದಿಲ್ಲ ರೀ ಜಲ್ದಿ. ನೋಡಿರಿ ಇದೇ ರೀತಿ ಚಕ್ಲಿ ಒತ್ತಡ ತೊಗೊಂಡು ಆ ಚಕ್ಲಿನ ಅದ್ರಾಗ ಹಾಕೊಂಬಿಡ್ರಿ. ಒಂದು ಸ್ವಲ್ಪ ನೀರು ಹಚ್ಕೋರಿ, ಒಳಗೆ ಹಚ್ಕೊಂಡು ಈ ರೀತಿ ಮಾಡ್ಕೊಂಬಿಡ್ರಿ. ನಾನು ಸಣ್ಣ ಮಾಡಿಲ್ಲ ನೋಡಿರಿ, ಒಂದು ಮಾಡಿ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಮತ್ತು ಹಗುರಾಗಿ ಬರ್ತಾವೆ.
ಗಟ್ಟಿನೂ ನಾದಬೇಡ್ರಿ, ಭಾಳ ಮೆತ್ತಗೂ ನಾದಕೋಬೇಡ್ರಿ. ಮೆತ್ತಗೆ ನಾದಿದ್ರೆ ಅದು ಚಕ್ಲಿ ಮುಳ್ಳು ಇರ್ತೈತಲ್ರಿ, ಅದು ಬರುವುದಿಲ್ಲ. ಗಟ್ಟಿ ನಾದಿದ್ರೆ ಚಕ್ಲಿ ಗಟ್ಟಿ ಕಲ್ಲಾದಂಗೆ ಆಗ್ಬಿಡ್ತಾವೆ. ಅದಕ್ಕೆ ಅದನ್ನು ನೋಡ್ಕೊಂಡು ನಾದ್ಕೋಬೇಕ್ರಿ ನಾವು. ನೋಡಿರಿ, ಡೈರೆಕ್ಟ್ ಅದ್ರೊಳಗೆ ಎಣ್ಣೆ ಒಳಗೆ ಬಿಟ್ಬಿಡ್ತೇನೆ ನಾನು. ಈಗ ಸಣ್ಣ ಸಣ್ಣ ಗಾಲಿಯಾಗಿ ಮಾಡ್ಕೊಂಡು ಬಿಡಾತಿಲ್ರಿ, ಇದರೊಳಗೆ ಡೈರೆಕ್ಟ್ ಬಿಟ್ಬಿಡ್ತೇನೆ. ಒಬ್ಬರ ಏನು ಇರ್ತಿರಲ್ಲ ಅವರು ಈ ಥರ ಮಾಡ್ಕೊಂಡ್ರೆ ಚಕ್ಲಿ ಬಡ ಬಡ ಆಗ್ತಾವೆ ನೋಡ್ರಿ. ಒಂದು ಕಡೆ ಒತ್ತೋದು, ಒಂದು ಕಡೆ ಇದನ್ನು ಬೇಯಿಸೋದಂದ್ರೆ ಆಗೋದಿಲ್ಲಲ್ಲ. ಒಬ್ಬರು ಇದ್ದವ್ರಿಗೆ ಇದೇ ಥರ ಎಣ್ಣೆಯಾಗ ಬಿಟ್ಬಿಟ್ರೆ ಜಲ್ದಿ ಜಲ್ದಿ ಆಗ್ಬಿಡ್ತೈತ್ರಿ. ನೋಡಿರಿ ಎಷ್ಟು ಚಲೋ ಆಗ್ಯಾವು. ಒಂದು ಸ್ವಲ್ಪ ಎಣ್ಣೆಗೆ ಹಾಕಿದ ಕೂಡ ಮುರಿದಿಲ್ಲ. ಎಣ್ಣೆನ ಫಸ್ಟಿಗೆ ಜೋರಾಗಿ ಇಟ್ಟು ಕಾಸ್ಕೋರಿ. ಆಮೇಲೆ ಚಕ್ಲಿ ಹಾಕಿನ ಒಂದು ಸ್ವಲ್ಪ ಥರ ಜೋರು ಮಾಡಿ ಆಮೇಲೆ ಗ್ಯಾಸ್ ಫ್ಲೇಮ್ ಸಣ್ಣ ಮಾಡ್ಬೇಕ್ರಿ. ಎಣ್ಣೆ ಕಾದಿರ್ಬೇಕ್ರಿ ನಮಗೆ ಚಲೋ ತಂಗ. ಎಣ್ಣೆ ಚಕ್ಲಿನ ಎಣ್ಣೆಗೆ ಬಿಡೋಬೇಕಾರೆ ಆಮೇಲೆ ಸಣ್ಣ ಉರಿ ಇಟ್ಟು ಒಳಗೆಲ್ಲ ಬೇಯೋ ಮಟ್ಟ ಬಿಡ್ಬೇಕ್ರಿ. ಅದು ಪೂರ ಗುಳ್ಳಿ ಬರೋದು ನಿಲ್ತಂದ್ರೆ ನಮಗೆ ಚಕ್ಲಿ ಬೆಂದೈತಂತ ಅರ್ಥ ರೀ. ನೋಡಿರಿ, ಈಗ ರೆಡಿ ಆಯ್ತು ನಮಗೆ ಚಕ್ಲಿ. ನೋಡಿರಿ, ಇಷ್ಟು ಚಕ್ಲಿ ರೆಡಿ ಮಾಡ್ಕೊಂಡೆ ನಾನು. ನೋಡ್ರಿ, ರೆಡಿ ಆದ ನಮ್ಮ ಪಾಲಕ್ ಚಕ್ಲಿ. ಎಷ್ಟು ಚಂದ ಕಾಣತ್ತಾವು ಮತ್ತು ಎಷ್ಟು ಚಲೋನಾಗ್ಯಾವು. ಬಾಯಾಗಂತರೂ ಅಷ್ಟು ಟೇಸ್ಟ್ ಆಗ್ಯಾವ. ಮಕ್ಳು ಮಾಡ್ತಾನೆ ಖಾಲಿ ಮಾಡಿಬಿಡ್ತಾರೆ. ಡಬ್ಬ್ಯಾಗ ಹಾಕಿ ಇಟ್ಕೊಳ್ಳೇನ ನಿಮ್ಮ ಡಬ್ಬಿ ಅವತ್ತಿಂದ ಅವತ್ತ ಖಾಲಿ ಆಗಿಬಿಡ್ತೈತಿ. ಅಷ್ಟು ಚಲೋ ಆಗಿದ್ವು. ಮುಟ್ಟಿದ ಕೂಡೇನ ಪಳ್ಳ ಅಂತ ಮುರಿತಾವೆ, ಹಗುರಕ್ಕವ. ಮತ್ತು ನೀವು ಹಿಟ್ಟು ಮೆಜರ್ಮೆಂಟ್ ಒಳಗೆ ಇರ್ತೈತ್ರಿ ಅದು. ಇದು ಮಾಡಿದ್ದು ಇಷ್ಟ ಆಗೈತೆ ಅನ್ಕೋತೀನಿ ನಿಮಗೆ. ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.